ಈ ದಿನ ಕೆಲವು ಆಸನಗಳ ಮೂಲಕ ಮಧುಮೇಹ ನಿಯಂತ್ರಣಕ್ಕೆ ಸಹಕಾರಿಯಾಗಿ ಸಾಧನೆಯನ್ನು ಮಾಡುವ ಪ್ರಯತ್ನದಲ್ಲಿ ಒಂದಷ್ಟು ವಿಶೇಷ ಅಭ್ಯಾಸಗಳನ್ನು ಪರಿಚಯ ಮಾಡ್ತಾ ಇದ್ದೇವೆ. ಮತ್ತೊಮ್ಮೆ ತಮಗೆಲ್ಲರಿಗೂ ಯೋಗ ಚಿಕಿತ್ಸೆ ಆಯುಷ್ ವಾಹಿನಿಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈಗ ಮೊದಲಿಗೆ ನಿಂತುಕೊಂಡು ಮಾಡುವ ಆಸನಗಳು. ಅರ್ಧ ಕಟಿ ಚಕ್ರಾಸನ. ಬಲಪಕ್ಕದಿಂದ ಬಲಗೈಯನ್ನು ನಿಧಾನವಾಗಿ ಚಲಿಸುತ್ತಾ 45 ಡಿಗ್ರಿಯಷ್ಟು ಚಲನೆಯನ್ನು, ನಂತರ ನಿಧಾನವಾಗಿ ಚಲಿಸುತ್ತಾ 90 ಡಿಗ್ರಿಯ ಭುಜದ ನೇರಕ್ಕೆ ಚಲನೆಯನ್ನು ಮಾಡಿ ಅಂಗೈಗಳನ್ನು ಮೇಲ್ಮುಖವಾಗಿ ತಿರುಗಿಸಿ 135 ಡಿಗ್ರಿಯ ಓರೆ ಚಲನೆಗೆ ಏರಿಸಿ ನಿಧಾನವಾಗಿ 180 ಡಿಗ್ರಿಯ ನೇರ ಸ್ಥಿತಿಯಲ್ಲಿ ದೀರ್ಘ ಶ್ವಾಸದೊಂದಿಗೆ ಕೈಯನ್ನು ನೇರವಾಗಿ ಮೇಲೆತ್ತಿ ನಂತರ ಉಸಿರನ್ನು ಹೊರಹಾಕುತ್ತಾ ಎಡಪಾರ್ಶ್ವ ಭಾಗಕ್ಕೆ ಒತ್ತಡ ಬರುವಂತೆ ವಾಲಿಕೊಂಡು ಬಲಪಾರ್ಶ್ವದಲ್ಲಿ ಸೆಳೆತ, ಎಡಪಾರ್ಶ್ವದಲ್ಲಿ ಒತ್ತಡ. ಸಾಧಾರಣವಾಗಿ ಸಕ್ಕರೆ ಕಾಯಿಲೆಯಲ್ಲಿ ಕತ್ತು, ಭುಜ, ಕೈಗಳ ಕೀಲುಗಳ ನೋವು ಹೆಚ್ಚಾಗುವ ಕಾರಣದಿಂದ ಈ ರೀತಿ ಸರಳವಾಗಿ ಅರ್ಧಕಟಿ ಚಕ್ರಾಸನವನ್ನು ಮಾಡಿದಾಗ ಆ ನೋವಿನ ಬಾಧೆ ಅಭ್ಯಾಸದಲ್ಲಿ ಸ್ವಲ್ಪ ತೊಂದರೆ ಆದರೂ ಕೂಡ ನಂತರ ಸಮಸ್ಯೆ ಪರಿಹಾರವಾಗುತ್ತೆ. ನಿಧಾನವಾಗಿ ಸೂಕ್ಷ್ಮವಾಗಿ ಅಭ್ಯಾಸ ಮಾಡ್ತಾ ಉಸಿರಾಟದೊಂದಿಗೆ ಉಳಿದುಕೊಳ್ಳಿ. ಅಂತಿಮ ಸ್ಥಿತಿಯಲ್ಲಿ ಕನಿಷ್ಠ ಅರ್ಧ ನಿಮಿಷ, 1 ನಿಮಿಷ, 2 ನಿಮಿಷ, 3 ನಿಮಿಷ ಹೀಗೆ ಅವಧಿಯನ್ನು ಹೆಚ್ಚಿಸುತ್ತಾ ಸಾಧನೆಯನ್ನು ಮುಂದುವರಿಸಬೇಕು. ಈಗ ನಿಧಾನವಾಗಿ ನೇರ ಸ್ಥಿತಿಗೆ ಬನ್ನಿ. ಉಸಿರನ್ನು ತೆಗೆದುಕೊಂಡು ಕೈ ನೇರ ಮೇಲೆತ್ತಿ ಉಸಿರನ್ನು ಹೊರ ಹಾಕುತ್ತಾ 135 ಡಿಗ್ರಿಗೆ ನಿಧಾನವಾಗಿ ಇಳಿಸಿ, 90 ಡಿಗ್ರಿಗೆ ನಿಧಾನವಾಗಿ ಭುಜದ ನೇರಕ್ಕಿಳಿಸಿ, ಅಂಗೈಗಳು ಕೆಳಮುಖ, 45 ಡಿಗ್ರಿಗೆ ನಿಧಾನವಾಗಿ ಕೆಳಗಿಳಿಸಿ, ಕೆಳಕ್ಕಿಳಿಸಿ. ಅರ್ಧಕಟಿ ಚಕ್ರಾಸನದಿಂದ ಉಂಟಾದ ಅಭ್ಯಾಸದ ಪ್ರಭಾವ ಸೊಂಟದಲ್ಲಿ, ಭುಜದಲ್ಲಿ, ಕೈಗಳಲ್ಲಿ ಗುರುತಿಸಿಕೊಳ್ಳಿ. ಈಗ ಇದೇ ಅಭ್ಯಾಸವನ್ನು ಎಡಭಾಗದಿಂದ ಮುಂದುವರಿಸೋಣ. ಅರ್ಧಕಟಿ ಚಕ್ರಾಸನ. ಎಡಗೈ ನಿಧಾನವಾಗಿ 45 ಡಿಗ್ರಿಗೆ, ನಿಧಾನವಾಗಿ 90 ಡಿಗ್ರಿಗೆ, ನಿಧಾನವಾಗಿ ಅಂಗೈ ಮೇಲ್ಮುಖ, ನಿಧಾನವಾಗಿ 135 ಡಿಗ್ರಿಗೆ, ನಿಧಾನವಾಗಿ 180 ಡಿಗ್ರಿಗೆ. ಉಸಿರನ್ನು ತೆಗೆದುಕೊಂಡು ಕೈ ನೇರ ಮೇಲೆತ್ತಿ ಉಸಿರನ್ನು ಹೊರ ಹಾಕುತ್ತಾ ನಿಮ್ಮ ಬಲಕ್ಕೆ ವಾಲಿಕೊಳ್ಳಿ. ಮಧುಮೇಹ ಇರುವವರು ಈ ರೀತಿ ಅಭ್ಯಾಸ ಮಾಡುವಾಗ ಕತ್ತು ನೋವು, ಭುಜ ನೋವು ಅತಿಯಾಗಿದ್ದು, ಸ್ಪಾಂಡಿಲಿಟಿಸ್ ಅಥವಾ ಫ್ರಾಜನ್ ಶೋಲ್ಡರ್ ತೊಂದರೆ ಅತಿಯಾಗಿದ್ದು ತೊಂದರೆ ಆಗುತ್ತಿದ್ದಲ್ಲಿ ಆರಂಭದ ದಿನಗಳಲ್ಲಿ ಸೂಕ್ಷ್ಮವಾಗಿ ಸ್ವಲ್ಪ ಅಭ್ಯಾಸ ಮಾಡಿ ನಂತರ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ತಾ ಅಂತಿಮ ಹಂತವನ್ನು ಸಾಧನೆ ಮಾಡಲಿಕ್ಕೆ ಕನಿಷ್ಠ 5-6 ವಾರಗಳ ಅಥವಾ 2-3 ತಿಂಗಳುಗಳ ಸಮಯ ಬೇಕಾಗಬಹುದು. ನಿಮ್ಮ ವಯಸ್ಸಿನ ಸ್ಥಿತಿ ಮತ್ತು ಆರೋಗ್ಯದ ಸ್ಥಿತಿಯನ್ನು ನೋಡಿಕೊಂಡು ಸಾಧನೆಯನ್ನು ಮಾಡಿ. ನಿಧಾನವಾಗಿ ನೇರ ಸ್ಥಿತಿಗೆ ಬನ್ನಿ. ನಿಧಾನವಾಗಿ ಉಸಿರನ್ನು ತೆಗೆದುಕೊಂಡು ಕೈ ನೇರ ಮೇಲೆತ್ತಿ ಉಸಿರನ್ನು ಹೊರ ಹಾಕುತ್ತಾ 135 ಡಿಗ್ರಿಗೆ ಇಳಿಸಿ, 90 ಡಿಗ್ರಿಗೆ ಇಳಿಸಿ, ನಿಧಾನವಾಗಿ ಅಂಗೈ ಕೆಳಮುಖವಾಗಿಸಿ, ನಿಧಾನವಾಗಿ 45 ಡಿಗ್ರಿಗೆ ಇಳಿಸಿ, ನಿಧಾನವಾಗಿ ಕೆಳಕ್ಕಿಳಿಸಿ. ಎಡಭಾಗದಲ್ಲಿ ಉಂಟಾದ ವ್ಯತ್ಯಾಸವನ್ನು ಗುರುತಿಸಿಕೊಳ್ಳಿ. ಎರಡೂ ಪಾರ್ಶ್ವದಲ್ಲಿ ಈಗ ಹಗುರವಾಗಿದೆ. ಇಲ್ಲಿಂದ ಮುಂದಕ್ಕೆ ಅರ್ಧ ಚಕ್ರಾಸನಕ್ಕೆ ಮುಂದುವರಿಯೋಣ. 2 ಹಸ್ತಗಳು ಸೊಂಟ ಭಾಗಕ್ಕೆ ಇರಿಸಿಕೊಂಡು ಬಹಳ ಸೂಕ್ಷ್ಮವಾಗಿ ನಿಧಾನವಾಗಿ ಉಸಿರನ್ನು ಒಳಗೆಳೆದುಕೊಂಡು ತಲೆಯನ್ನು ಮಾತ್ರ ಮುಂದಕ್ಕೆ ಬಾಗಿಸಿ ಉಸಿರಿನ ಹೊರಹಾಕುವಿಕೆಯೊಂದಿಗೆ ಉಸಿರನ್ನು ಹೊರಹಾಕುತ್ತಾ ಸೊಂಟದಿಂದ ದೇಹವನ್ನು ಹಿಂದಕ್ಕೆ ಬಾಗಿಸಿ. ಹೀಗೆ ಬಾಗುವಾಗ ಗಿಡ್ಡಿನೆಸ್ ಅಥವಾ ವರ್ಟಿಗೋ, ಲಂಬರ್ ವರ್ಟಿಗೋ, ತಲೆ ಸುತ್ತು, ಚಕ್ಕರ್ ಬರುವ ಸಮಸ್ಯೆ ಇರುವವರು ಈ ಅಭ್ಯಾಸವನ್ನು ಬಲವಂತವಾಗಿ ಒತ್ತಡದಿಂದ ಮಾಡಬೇಡಿ ಮತ್ತು ಅತಿಯಾಗಿ ಬಾಗುವುದಕ್ಕೆ ಪ್ರಯತ್ನ ಮಾಡಬೇಡಿ. ನಮ್ಮ ಈ ಆಸನಗಳನ್ನು ಮಾಡುತ್ತಿರುವ ಬಾಲಕ ಬಾಲಕಿಯರ ವಯಸ್ಸಿಗೆ ಅವರ ಪ್ರಯತ್ನ ಇಷ್ಟ ಆಗಿದ್ದರೆ ನಿಮ್ಮ ವಯಸ್ಸು, ಆರೋಗ್ಯದ ತೊಂದರೆ ನೋಡಿಕೊಂಡು ನೀವು ಇದರಲ್ಲಿ ಅರ್ಧ ಭಾಗ ಮಾಡಿದರೂ ಸಾಕು, ಕಾಲು ಭಾಗ ಮಾಡಿದರೂ ಸಾಕು, ಲಾಭ ಆಗುತ್ತೆ. ನಿಧಾನವಾಗಿ ಉಸಿರಾಟದೊಂದಿಗೆ ಅಂತಿಮ ಸ್ಥಿತಿಯಲ್ಲಿ ಉಳಿದುಕೊಂಡು
ಹೊಟ್ಟೆಯ ಭಾಗಕ್ಕೆ, ಎದೆಯ ಭಾಗಕ್ಕೆ, ಕತ್ತು, ಭುಜ, ಬೆನ್ನ ಭಾಗಕ್ಕೆ ವ್ಯಾಯಾಮದ ಅನುಭವ, ಒತ್ತಡದ ಅನುಭವ, ಆಸನದ ಒತ್ತಡ ಲಾಭವನ್ನು ಉಂಟು ಮಾಡುತ್ತೆ. ನಿಧಾನವಾಗಿ ಮತ್ತೆ ನೇರ ಸ್ಥಿತಿಗೆ ಈ ಒಂದೊಂದು ಹಂತವನ್ನು ಅರ್ಧ ನಿಮಿಷ, 1 ನಿಮಿಷ, 2 ನಿಮಿಷ, 3 ನಿಮಿಷದವರೆಗೆ ಸಾಧನೆಯನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ನಿಧಾನವಾಗಿ ಕೈಗಳನ್ನು ಕೆಳಗಿಳಿಸಿ. ಈಗ ಮುಂದಿನ ಹಂತಕ್ಕೆ ಮುಂದುವರಿಯೋದಕ್ಕೆ ಮೊದಲು ಅರ್ಧ ಚಕ್ರಾಸನದಿಂದ ಉಂಟಾದ ಪ್ರಭಾವ, ಪರಿಣಾಮ ಶರೀರದಲ್ಲಿ, ಉಸಿರಿನಲ್ಲಿ, ಮನಸ್ಸಿನಲ್ಲಿ ಗುರುತಿಸಿಕೊಳ್ಳಿ. ಯೋಗ ಮನಸ್ಸಿಗೆ, ಶರೀರವನ್ನು ಬಳಸಿಕೊಂಡು ಮನಸ್ಸಿನ ಹತೋಟಿ, ಉಸಿರಾಟದ ಹತೋಟಿ, ಆ ಮೂಲಕ ಆರೋಗ್ಯ ಸುಧಾರಣೆ. ಈಗ ಪಾದಹಸ್ತಾಸನಕ್ಕೆ ಮುಂದುವರಿಯೋಣ. ಮಧುಮೇಹ ಇರುವವರು ಪಾದಹಸ್ತಾಸನವನ್ನು ಮಾಡುವಾಗ ಸೊಂಟ ನೋವು, ಬೆನ್ನು ನೋವು ಇದ್ದಲ್ಲಿ ಕಾಲುಗಳನ್ನು ದೂರವಾಗಿಟ್ಟು ಅಭ್ಯಾಸ ಮಾಡಿಕೊಳ್ಬೇಕು. ಮತ್ತು ರಕ್ತದೊತ್ತಡ, ಹೃದಯ ದೌರ್ಬಲ್ಯ ಇರುವವರು ಅರ್ಧ ಚಲನೆಯನ್ನು ಮಾಡಿ ಉಳಿದುಕೊಳ್ಬೇಕು. ಈಗ ಚಲನೆಯನ್ನು ಆರಂಭ ಮಾಡೋಣ. ಕೈಗಳು ಸಮನಾಗಿ 45 ಡಿಗ್ರಿಗೆ ಪಕ್ಕದಲ್ಲಿ ಭುಜದ ನೇರಕ್ಕೆ ಮೇಲೆತ್ತಿ, ಅಂಗೈಗಳು ಮುಂದಕ್ಕೆ 135 ಡಿಗ್ರಿಗೆ ಓರೆ ಸ್ಥಿತಿಗೆ, ನಂತರ ನೇರ ಸ್ಥಿತಿ 180 ಡಿಗ್ರಿಗೆ. ಇಲ್ಲಿ ಉಸಿರನ್ನು ತೆಗೆದುಕೊಂಡು ಕೈಗಳನ್ನು ನೇರ ಮೇಲೆ ಚಾಚಬೇಕು. ನಂತರ ತಲೆಯನ್ನು ಮೇಲ್ಮುಖವಾಗಿ ಹಿಂದಕ್ಕೆ ಬಾಗಿಸಿ ಉಸಿರನ್ನು ಹೊರ ಹಾಕುತ್ತಾ ನಿಧಾನವಾಗಿ ಕಾಲು ಭಾಗ ಮುಂದೆ ಬಾಗಬೇಕು. ನಿಧಾನವಾಗಿ ಅರ್ಧ ಭಾಗ ಮುಂದೆ ಬಾಗಬೇಕು. ರಕ್ತದೊತ್ತಡ, ಹೃದಯ ದೌರ್ಬಲ್ಯ ಇರುವವರು ಅರ್ಧದಲ್ಲಿ ಉಳಿದುಕೊಳ್ಬೇಕು. ಸೊಂಟದ ಬೆನ್ನು ನೋವಿರುವವರು ಆರಂಭದಲ್ಲೇ ಕಾಲನ್ನು ದೂರವಾಗಿಟ್ಟು ಅಭ್ಯಾಸ ಮಾಡಿಕೊಳ್ಬೇಕು. ನಿಧಾನವಾಗಿ ಮುಕ್ಕಾಲು ಭಾಗ ಮುಂದೆ ಬಾಗಬೇಕು. ಈಗ ಇಲ್ಲಿ ಸಾಧನೆಯನ್ನು ಮಾಡಿ ತೋರಿಸುತ್ತಿರುವ ಮಕ್ಕಳ ಆರೋಗ್ಯ, ವಯಸ್ಸಿನ ಆಧಾರದ ಮೇಲೆ ಅವರ ಚಲನೆ ಹೆಚ್ಚಾಗಿರುತ್ತೆ. ನೀವು ನಿಮ್ಮ ಆರೋಗ್ಯ ಮತ್ತು ವಯಸ್ಸಿನ ಸ್ಥಿತಿಯನ್ನು ನೋಡಿಕೊಂಡು ಇದಕ್ಕಿಂತ ಹೆಚ್ಚು ಬಾಗುವುದಕ್ಕೆ ಸಾಧ್ಯವಾದರೆ ಪೂರ್ಣ ಮುಂದೆ ಬಾಗಿ, ಅಂಗಾಲುಗಳ ಪಕ್ಕ ಅಂಗೈ ಭೂಮಿಗೆ, ಮುಖಭಾಗ ಕಾಲುಗಳಿಗೆ. ಇದು ಒಂದೇ ದಿನದಲ್ಲಿ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಅಭ್ಯಾಸ ಮಾಡ್ತಾ ಮಾಡ್ತಾ 2 ತಿಂಗಳು, 3 ತಿಂಗಳು, 6 ತಿಂಗಳು ನಿಧಾನ ಸಾಧನೆ ಮಾಡಿ ಈ ಅಂತಿಮ ಸ್ಥಿತಿಯನ್ನು ತಲುಪಬಹುದು. ಈ ರೀತಿ ಮಾಡಿದಾಗ ಸಾಧಾರಣವಾಗಿ ನಮ್ಮ ಇಡೀ ಶರೀರಕ್ಕೆ ಒತ್ತಡ ಅನುಭವ ಆಗುತ್ತೆ. ಆ ಅನುಭವವನ್ನು ಗುರುತಿಸ್ಕೊಳ್ತಾ ಉಸಿರನ್ನ ಹತೋಟಿ ಮಾಡಬೇಕು. ಮನಸ್ಸಿನ ಹತೋಟಿ, ಉಸಿರಿನ ಹತೋಟಿ, ಶರೀರದ ಮೂಲಕ ಚಲನೆಯ ಹತೋಟಿ. ಆಸನ ಸ್ಥಿರವಾಗ್ತಾ ಹೋಗಬೇಕು. ಮತ್ತೆ ಅರ್ಧ ನಿಮಿಷ, 1 ನಿಮಿಷ, 2 ನಿಮಿಷ, 3 ನಿಮಿಷ ಸಾಧನೆ ಮಾಡ್ತಾ ನಿಧಾನವಾಗಿ ಕಾಲು ಭಾಗ ಮೇಲೆ ಬನ್ನಿ, ನಿಧಾನವಾಗಿ ಅರ್ಧ ಭಾಗ ಮೇಲೆ ಬನ್ನಿ, ನಿಧಾನವಾಗಿ ಮುಕ್ಕಾಲು ಭಾಗ ಮೇಲೆ ಬನ್ನಿ, ನಿಧಾನವಾಗಿ ಪೂರ್ಣ ಮೇಲೆ ಬನ್ನಿ. ಉಸಿರನ್ನು ತೆಗೆದುಕೊಂಡು ಕೈಗಳನ್ನು ನೇರವಾಗಿ ಮೇಲೆತ್ತಿ ಉಸಿರನ್ನು ಹೊರ ಹಾಕುತ್ತಾ 135 ಡಿಗ್ರಿಗೆ ಓರೆ ಸ್ಥಿತಿಗೆ ತನ್ನಿ. ನಿಧಾನವಾಗಿ ಭುಜದ ನೇರಕ್ಕೆ ನಿಧಾನವಾಗಿ ಅಂಗೈಗಳನ್ನು ಕೆಳಮುಖವಾಗಿಸಿ, ನಿಧಾನವಾಗಿ 45 ಡಿಗ್ರಿಗಿಳಿಸಿ, ನಿಧಾನವಾಗಿ ಕೆಳಕ್ಕಿಳಿಸಿ ವಿಶ್ರಾಂತಿ ಸ್ಥಿತಿಗೆ ಬನ್ನಿ. ಹೀಗೆ ನಿಂತುಕೊಂಡು ಮಾಡುವ ಆಸನಗಳನ್ನು ನಿಧಾನವಾಗಿ ಸಾಧನೆ ಮಾಡಿ. ಈಗ ಹೊಟ್ಟೆಯ ಮೇಲೆ ಮಲಗಿ ಮಾಡುವ ಯೋಗಾಸನಗಳೊಂದಿಗೆ ಮುಂದುವರಿಯೋಣ. ವಿಶ್ರಾಂತಿ ಕ್ರಮ ಮಕರಾಸನ. ಈ ರೀತಿ ಮಲಗುವುದರಿಂದ ನಮ್ಮ ಶರೀರದ ಆಯಾಸ ಕಡಿಮೆ ಆಗೋದ್ರ ಜೊತೆಗೆ ಉಸಿರಾಟದ ಹತೋಟಿ ಸುಲಭವಾಗಿ ಬರುತ್ತೆ. ವಿಶ್ರಾಂತಿ ಸ್ಥಿತಿಯಿಂದ ಈಗ ಬಹುಮುಖ್ಯವಾದ ಡಯಾಬಿಟಿಸ್ಗಾಗಿ ಮಾಡುವಂತಹ 2 ಆಸನಗಳನ್ನು ಮಾಡೋಣ. ಮೊದಲಿಗೆ ಭುಜಂಗಾಸನ. ನಿಧಾನವಾಗಿ ಕಾಲುಗಳನ್ನು ಜೊತೆಯಾಗಿಸಿ, ನಿಧಾನವಾಗಿ ಹಸ್ತಗಳನ್ನು ಎದೆಯ ಪಕ್ಕ ನೆಲಕ್ಕೆ ಇರಿಸಿ, ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ತಲೆಯನ್ನೆತ್ತಿ, ಎದೆಯನ್ನೆತ್ತಿ, ಹೊಟ್ಟೆಯನ್ನೆತ್ತಿ, ಸೊಂಟದವರೆಗೆ ಏರಿ ಮೇಲೇರಿ ಮೇಲೆ ನೋಡಿ, ಕಾಲುಗಳನ್ನು ಜೋಡಿಸಿ, ಪಾದಗಳನ್ನು ಸೇರಿಸಿ. ಭುಜಂಗಾಸನ ಸರ್ವರೋಗಕ್ಕೂ ಮದ್ದು ಇದ್ದ ಹಾಗೆ. ಈ ಆಸನವನ್ನು ಮಾಡುವಾಗ ಪುಟಾಣಿ ಮಕ್ಕಳು, ಇವರು ಬಾಲಕ ಬಾಲಕಿಯರು, ಇವರು ತುಂಬ ಚೆನ್ನಾಗಿ ಮೈ ಬಗ್ಗಿಸಿ ತೋರಿಸ್ತಾ ಇದ್ದಾರೆ, ದೇಹವನ್ನು ಬಾಗಿಸ್ತಾ ಇದ್ದಾರೆ. ನೀವು ಹಿರಿಯರು, ವಯಸ್ಕರು ಈ ಆಸನಗಳನ್ನು ಮಾಡುವಾಗ ಅತಿಯಾಗಿ ಬಾಗುವುದು ಬೇಡ. ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಮೇಲಕ್ಕೆ ಬಂದು ಉಳಿದುಕೊಳ್ಬೇಕು. ಹೀಗೆ ಮಾಡಿದಾಗ ಸಕ್ಕರೆ ಕಾಯಿಲೆಯ ಹತೋಟಿಯ ಜೊತೆಗೆ
ಇತರೆ ಹಾರ್ಮೋನ್ಗಳ ಸಮಸ್ಯೆ ಕೂಡ ಪರಿಹಾರವಾಗುತ್ತೆ. ಉಸಿರಾಟದ ಸಮಸ್ಯೆಗಳು, ಹೃದ್ರೋಗದ ಸಮಸ್ಯೆಗಳು, ರಕ್ತದೊತ್ತಡದ ಸಮಸ್ಯೆಗಳು ಕೂಡ ಕಡಿಮೆ ಆಗೋದ್ರ ಜೊತೆಗೆ ಬೆನ್ನು ಸೊಂಟ ನೋವು ಕೂಡ ಕಡಿಮೆ ಆಗ್ತದೆ. ಮತ್ತು ಸಕ್ಕರೆ ಕಾಯಿಲೆಯಲ್ಲಿ ಕಾಣಿಸ್ಕೊಳ್ಳುವಂತಹ ಗುಪ್ತಾಂಗ ರೋಗದ ಸಮಸ್ಯೆಗಳು ಮತ್ತು ಕರುಳಿನ ಸಮಸ್ಯೆಗಳು, ಹೊಟ್ಟೆಯ ಸಮಸ್ಯೆಗಳು ಪರಿಹಾರವಾಗಲಿಕ್ಕೆ ಸಹಾಯಕವಾಗುತ್ತೆ. ಕನಿಷ್ಠ ಅರ್ಧ ನಿಮಿಷ, 1 ನಿಮಿಷ, 2 ನಿಮಿಷ, 3 ನಿಮಿಷದವರೆಗೂ ಆಸನಗಳನ್ನು ದಿನಕ್ಕೆ ಸಮಯವನ್ನು ಹೆಚ್ಚು ಮಾಡಿಕೊಳ್ತಾ 5-6 ವಾರದಲ್ಲಿ, 1 ತಿಂಗಳಲ್ಲಿ, 2 ತಿಂಗಳಲ್ಲಿ ಅಂತಿಮ ಸ್ಥಿತಿಯನ್ನು ಹೆಚ್ಚು ಕಾಲ ಉಳಿದುಕೊಳ್ಳುವ ಹಾಗೆ ಮತ್ತು ಉಸಿರಾಟ ಮಾಡ್ತಾ ಉಳಿದುಕೊಳ್ಳೋ ಹಾಗೆ ಸಾಧನೆಯನ್ನು ಮಾಡಬೇಕು. ಮತ್ತು ನಿಧಾನವಾಗಿ ಕೆಳಗೆ ಬರಬೇಕು. ನಿಧಾನವಾಗಿ ಕೆಳಗೆ ವಿಶ್ರಾಂತಿ ಮಕರಾಸನದಲ್ಲಿ. ಮುಂದಿನ ಹಂತಕ್ಕೆ ಹೋಗೋದಕ್ಕೆ ಮೊದಲು ಕನಿಷ್ಠ 5-6 ಉಸಿರಾಟದಷ್ಟು ವಿಶ್ರಾಂತಿಯನ್ನು ಮಾಡಿಕೊಂಡು ಅರ್ಧ ನಿಮಿಷ ವಿಶ್ರಾಂತಿಯ ನಂತರ ಮುಂದಿನ ಹಂತಕ್ಕೆ ಮುಂದುವರಿಬೇಕು. ಮುಂದಿನ ಹಂತ ಬಹುಮುಖ್ಯವಾಗಿ ಧನುರಾಸನ. ನಿಧಾನವಾಗಿ ಕಾಲುಗಳನ್ನು ಜೊತೆಯಾಗಿಸಿ, ನಿಧಾನವಾಗಿ ಕೈಗಳನ್ನು ದೇಹದ ಪಕ್ಕ ತೆಗೆದುಕೊಳ್ಳಿ, ನಿಧಾನವಾಗಿ ಹಸ್ತಗಳನ್ನು ಮೇಲ್ಮುಖವಾಗಿರಿಸಿ, ಎರಡೂ ಕಾಲುಗಳನ್ನು ಮಡಿಸಿ, ಪಾದದ ಮಣಿಕಟ್ಟುಗಳನ್ನು ಅಂಗೈಗಳಲ್ಲಿ ಹಿಡಿದುಕೊಳ್ಳಿ. ಈ ಅಭ್ಯಾಸವನ್ನು ಮಾಡುವಾಗ ವಯಸ್ಕರು ವಿಶೇಷವಾಗಿ ಗಮನ ಕೊಟ್ಟು ಅಭ್ಯಾಸ ಮಾಡಬೇಕು ಮತ್ತು ಅತಿಯಾಗಿ ಮಾಡುವುದು ಬೇಡ. ಇಲ್ಲಿ ಹೃದಯದ ಸಮಸ್ಯೆ ಇದ್ದರೆ, ಹರ್ನಿಯ ಸಮಸ್ಯೆ ಇದ್ದರೆ ದಯಮಾಡಿ ಧನುರಾಸನ ಮಾಡಲಿಕ್ಕೆ ಹೋಗಬೇಡಿ. ಬದಲಿಗೆ ಭುಜಂಗಾಸನವನ್ನೇ ಇನ್ನೊಮ್ಮೆ ಮಾಡಿಕೊಂಡು ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಧನುರಾಸನ ಮಾಡುವವರು ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ತಲೆಯನ್ನೆತ್ತಿ, ಎದೆಯನ್ನೆತ್ತಿ, ಹೊಟ್ಟೆಯನ್ನೆತ್ತಿ, ಕಾಲುಗಳನ್ನು ಹಿಡಿದೆತ್ತಿ ಹೊಟ್ಟೆಯ ಕೆಳಗೆ, ಕಿಬ್ಬೊಟ್ಟೆಯ ಮೇಲೆ ಭಾರ ಬರುವಂತೆ ಏರಿ ಮೇಲೆ ನೋಡಿ. ಹಾಗೆ ಮೇಲೆ ನೋಡುವಾಗ ಉಸಿರಾಟವನ್ನು ಹತೋಟಿ ಮಾಡುವುದು ಇರಬೇಕು. ಉಸಿರು ಕಟ್ಕೊಳ್ಬಾರ್ದು, ಉಸಿರನ್ನು ಬಿಗಿ ಹಿಡಿಬಾರ್ದು. ಹಾಯಾಗಿ ಉಸಿರಾಟದ ಅನುಭವ ಆಗಬೇಕು. ಅಂತಿಮ ಹಂತವನ್ನು ಈ ರೀತಿ ತಲುಪಲಿಕ್ಕೆ ಹೊಸದಾಗಿ ಆರಂಭ ಮಾಡಿದವರಿಗೆ, ವಯಸ್ಕರಿಗೆ ಕೆಲವು ಕಾಲ ಹಿಡಿಬಹುದು. ನಿತ್ಯವೂ ಸಾಧನೆ ಮಾಡಿದ್ರೆ 5-6 ವಾರ, 5-6 ತಿಂಗಳೇ ಬೇಕಾಗಬಹುದು. ಅಂತಿಮ ಸ್ಥಿತಿಯನ್ನು ತಲುಪೋದಕ್ಕೆ ಪ್ರಯತ್ನ ಮಾಡೋದ್ರ ಜೊತೆಗೆ ಆರಾಮವಾಗಿ ಉಸಿರಾಟ ಮಾಡೋದು ಬಹಳ ಮುಖ್ಯ. ಈ ರೀತಿ ಮಾಡಿದಾಗ ಬೆನ್ನು ಸೊಂಟದ ನೋವುಗಳು ಕಡಿಮೆ ಆಗುತ್ತೆ, ಜೊತೆಗೆ ಕೈಕಾಲುಗಳ ಶಕ್ತಿ ಹೆಚ್ಚಾಗುತ್ತೆ. ಸಕ್ಕರೆ ಕಾಯಿಲೆಯಿಂದ ಉಂಟಾಗಿರುವ ನರ ದೌರ್ಬಲ್ಯ ಕಡಿಮೆ ಆಗೋದ್ರ ಜೊತೆಗೆ ಹೊಟ್ಟೆಗೆ ವಿಶೇಷವಾಗಿ ಒತ್ತಡ ಬೀಳೋದ್ರಿಂದ ಹೊಟ್ಟೆಯ ಸಮಸ್ಯೆಗಳು, ಸಕ್ಕರೆ ಕಾಯಿಲೆಯಿಂದ ಉಂಟಾಗುವ ಕರುಳಿನ ಸಮಸ್ಯೆಗಳು ಮತ್ತು ಮೂತ್ರಪಿಂಡದ ಸಮಸ್ಯೆಗಳು, ಗರ್ಭಕೋಶದ ಸಮಸ್ಯೆಗಳು ಕೂಡ ಪರಿಹಾರವಾಗ್ತವೆ. ನಿಧಾನವಾಗಿ ಅರ್ಧ ನಿಮಿಷ, 1 ನಿಮಿಷ, 2 ನಿಮಿಷ, 3 ನಿಮಿಷ ಹೀಗೆ ನಿತ್ಯವೂ ಸಾಧನೆ ಮಾಡ್ತಾ ಸಮಯವನ್ನು ಹೆಚ್ಚಿಸ್ಕೊಳ್ತಾ ಹೋಗಬೇಕು. ನಿಧಾನವಾಗಿ ಕೆಳಗೆ ಬನ್ನಿ, ನಿಧಾನವಾಗಿ ವಿಶ್ರಾಂತಿ ಸ್ಥಿತಿಗೆ ಮಕರಾಸನಕ್ಕೆ ಬನ್ನಿ. ಈಗ ಮುಂದಿನ ಹಂತಕ್ಕೆ ಮುಂದುವರಿಯೋಣ. ಶವಾಸನದಲ್ಲಿ ಕಾಲುಗಳು ದೂರ, ಕೈಗಳು ದೂರ, ಅಂಗೈಗಳು ಮೇಲ್ಮುಖ ವಿಶ್ರಾಂತಿ ಕ್ರಮದಿಂದ ಬೆನ್ನಿನ ಮೇಲೆ ಮಲಗಿ ಮಾಡುವ ಆಸನಗಳಿಗೆ ಮುಂದುವರಿಯೋಣ. ನಿಧಾನವಾಗಿ ಕಾಲುಗಳನ್ನು ಜೊತೆಯಾಗಿಸಿ, ನಿಧಾನವಾಗಿ ಕೈಗಳನ್ನು ದೇಹದ ಪಕ್ಕ ತೆಗೆದುಕೊಳ್ಳಿ. ನಿಧಾನವಾಗಿ ಕೈಗಳನ್ನು ನೆಲದ ಮೇಲೆ, ತಲೆಯ ಮೇಲೆ, ನೆಲದ ಮೇಲೆ ನೇರವಾಗಿ ಚಾಚಿ. ಈಗ ಸೇತು ಬಂಧಾಸನ. ಎರಡೂ ಕಾಲುಗಳನ್ನು ಮಡಿಸಿ, ಪಾದಗಳು ಪೃಷ್ಠಾಧಾರಗಳ ಸಮೀಪ, ಕೈಗಳು ದೇಹದ ಪಕ್ಕ, ಅಂಗೈಗಳು ಮೇಲ್ಮುಖ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಸೊಂಟವನ್ನೆತ್ತಿ, ಬೆನ್ನನ್ನೆತ್ತಿ, ಮೊಳಕೈ ನೆಲಕ್ಕೆ ಊರಿ ಅಂಗೈಗಳಿಂದ ಸೊಂಟವನ್ನು ಹಿಡಿದೆತ್ತಿ, ಹಸ್ತಗಳನ್ನು ಸೊಂಟಕ್ಕೆ ಸೇರಿಸಿ ಹಿಡಿದೆತ್ತುವಾಗ ಇದು ವಯಸ್ಕರಿಗೆ ಸಾಧಾರಣವಾಗಿ ಸುಲಭವಾಗಿ ಅಭ್ಯಾಸಕ್ಕೆ ಶರೀರ ಬಗ್ಗುವುದಿಲ್ಲ. ಕೆಲವು ದಿನಗಳ ಮಟ್ಟಿಗೆ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನ ಮಾಡ್ತಾ ಅಭ್ಯಾಸ ಮಾಡಬೇಕು. ಬಾಲ್ಯದಲ್ಲಿ ಆರಂಭ ಮಾಡಿದರೆ ದೇಹವನ್ನು ಬಗ್ಗಿಸುವುದು ಸುಲಭ. ಗಿಡವಾದಾಗ ಬಗ್ಗದ್ದು ಮರವಾದಾಗ ಬಗ್ಗೀತೆ ಅಂತ ಹೇಳ್ತಾರೆ. ಆದರೆ ಮನುಷ್ಯ ಪ್ರಯತ್ನ ವಯಸ್ಸಾಯಿತು ಆಗೋದಿಲ್ಲ ಅನ್ನುವ ಭಾವನೆಯಿಂದ ಮಾಡೋದ್ರ ಬದಲು ನಿಮ್ಮ ವಯಸ್ಸು,
ನಿಮ್ಮ ಎತ್ತರ, ನಿಮ್ಮ ತೂಕ, ನಿಮ್ಮ ಆರೋಗ್ಯದ ಸಮಸ್ಯೆ, ವಾತಾವರಣದ ಚಳಿ ಬಿಸಿ, ನೀವು ತೆಗೆದುಕೊಳ್ಳುವ ಆಹಾರ, ನಿಮ್ಮ ಮನಸ್ಥಿತಿ, ನಿಮ್ಮ ಪರಿಸ್ಥಿತಿ, ನಿಮ್ಮ ದೇಹಕ್ಕಾಗಿರುವ ಆಯಾಸ, ಶ್ರಮ ಎಲ್ಲವೂ ಸೇರಿಕೊಂಡು ಪ್ರತಿದಿನವೂ ಶರೀರದ ಬಾಗುವಿಕೆ ವ್ಯತ್ಯಾಸ ಆಗ್ತಾ ಇರುತ್ತೆ. ಅದನ್ನು ಹೊಂದಿಸಿಕೊಂಡು ಪ್ರಯತ್ನ ಮಾಡಬೇಕು. ಹಾಗೆ ಪ್ರಯತ್ನ ಮಾಡುವಾಗ ಕನಿಷ್ಠ ಅರ್ಧ ನಿಮಿಷ, 1 ನಿಮಿಷ, 2 ನಿಮಿಷ, 3 ನಿಮಿಷದವರೆಗೂ ಈ ರೀತಿ ಸೇತು ಬಂಧಾಸನವನ್ನು ಮಾಡಿದರೆ ಹೊಟ್ಟೆಯ ಭಾಗಕ್ಕೆ ವಿಶೇಷವಾಗಿ ಮತ್ತು ಸೊಂಟ ಬೆನ್ನಿನ ಭಾಗಕ್ಕೆ ವಿಶೇಷವಾಗಿ ಇದರ ಪ್ರಭಾವ ಉಂಟಾಗುತ್ತೆ. ಸಕ್ಕರೆ ಕಾಯಿಲೆಯಿಂದ ಉಂಟಾಗುವಂತಹ ಗುಪ್ತಾಂಗಗಳ ದುರ್ಬಲತೆ, ದೋಷ ನಿವಾರಣೆ ಆಗೋದ್ರ ಜೊತೆಗೆ ಹೊಟ್ಟೆಯ ಕಾಯಿಲೆಗಳು ವಾಸಿಯಾಗೋದ್ರ ಜೊತೆಗೆ ಸಕ್ಕರೆ ಕಾಯಿಲೆಯಿಂದ ಬರುವಂತಹ ಕೀಲುಗಳ ನೋವುಗಳು, ಬೆನ್ನಿನ ಸೊಂಟದ ನೋವುಗಳು ಕಡಿಮೆ ಆಗ್ತವೆ. ಈ ರೀತಿ ಅಭ್ಯಾಸವನ್ನು ಸೂಕ್ಷ್ಮವಾಗಿ ನಿಧಾನವಾಗಿ ಕಲಿತ್ಕೊಂಡು ಸಾಧನೆಯನ್ನು ಮುಂದುವರಿಸಬೇಕು. ಈಗ ನಿಧಾನವಾಗಿ ಹಸ್ತಗಳನ್ನು ಸೊಂಟದಿಂದ ಹೊರಕ್ಕೆ ತೆಗೆದು ಬೆನ್ನು ಸೊಂಟವನ್ನು ಕೆಳಗಿಳಿಸಿ, ಕಾಲುಗಳನ್ನು ನಿಧಾನವಾಗಿ ಹೊರಗೆ ಚಾಚಿ, ಕಾಲುಗಳನ್ನು ದೂರವಾಗಿಸಿ, ಕೈಗಳನ್ನು ದೂರವಾಗಿಸಿ, ಅಂಗೈ ಮೇಲ್ಮುಖವಾಗಿಸಿ ವಿಶ್ರಾಂತಿ ಶವಾಸನದಲ್ಲಿ. ಶವಾಸನದಲ್ಲಿ ವಿಶ್ರಾಂತಿ. ಕಾಲುಗಳು ದೂರವಾಗಿರಲಿ, ಕೈಗಳು ದೂರವಾಗಿರಲಿ, ಅಂಗೈಗಳು ಮೇಲ್ಮುಖವಾಗಿರಲಿ, ಕಣ್ಣುಗಳನ್ನು ಮುಚ್ಚಿ ವಿಶ್ರಾಂತಿ. ಶವಾಸನದಿಂದ ನಿಧಾನವಾಗಿ ಕಾಲುಗಳನ್ನು ಜೊತೆಯಾಗಿಸಿ, ನಿಧಾನವಾಗಿ ಕೈಗಳನ್ನು ದೇಹದ ಪಕ್ಕ ತೆಗೆದುಕೊಳ್ಳಿ. ನಿಧಾನವಾಗಿ ಬಲ ಕೈಯನ್ನು ನೆಲದ ಮೇಲೆ ಸರಿಸುತ್ತಾ ತಲೆಯ ಮೇಲೆ ನೆಲದ ಮೇಲೆ ನೇರವಾಗಿ ಚಾಚಿ, ನಿಧಾನವಾಗಿ ಎಡಕಾಲನ್ನು ಮೊಳಕಾಲಲ್ಲಿ ಮಡಿಸಿ ನಿಧಾನವಾಗಿ ಬಲಮಗ್ಗುಲಿಗೆ ಹೊರಳಿಕೊಳ್ಳಿ. ಎದೆಯ ಮುಂದೆ ಎಡಹಸ್ತ ಭೂಮಿಗೆ ಮುಟ್ಟಿಸಿ ನಿಧಾನವಾಗಿ ಎದ್ದು ಕುಳಿತುಕೊಳ್ಳಿ. ನಿಧಾನವಾಗಿ ಶಿಥಿಲ ದಂಡಾಸನದಲ್ಲಿ ಕುಳಿತುಕೊಳ್ಳಿ. ಕಾಲುಗಳನ್ನು ಚಾಚಿ, ಕಾಲುಗಳು ದೂರವಾಗಿರಲಿ, ಕೈಗಳು ಬೆನ್ನ ಹಿಂದೆ, ಅಂಗೈ ನೆಲಕ್ಕೆ ಊರಿ, ತಲೆಯನ್ನು ಹಿಂದೆ ಅಥವಾ ಪಕ್ಕಕ್ಕೆ ವಾಲಿಸಿ ವಿರಾಮ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ವಿಶ್ರಾಂತಿ. ಈಗ ಕುಳಿತುಕೊಂಡು ಮಾಡುವ ವಿಶೇಷ ಆಸನಗಳಿಗೆ ಮುಂದುವರಿಯೋಣ. ಶಿಥಿಲ ದಂಡಾಸನದಿಂದ ನಿಧಾನವಾಗಿ ತಿರುಗಿ ದಂಡಾಸನದಲ್ಲಿ ಕುಳಿತುಕೊಳ್ಳಿ. ದಂಡಾಸನದಲ್ಲಿ ಕಾಲುಗಳು ಜೋಡಿಯಾಗಿರಲಿ, ಕೈಗಳು ದೇಹದ ಪಕ್ಕದಲ್ಲಿರಲಿ, ನೇರವಾಗಿ ಕುಳಿತುಕೊಳ್ಳಿ. ಡಯಾಬಿಟಿಸ್ ಅಥವಾ ಮಧುಮೇಹ, ಸಕ್ಕರೆ ಕಾಯಿಲೆಗೆ ಬಹು ಮುಖ್ಯವಾಗಿ ಎಲ್ಲರೂ ಒಪ್ಪಿಕೊಂಡಿರುವಂತಹ 2 ಪ್ರಮುಖ ಆಸನಗಳನ್ನು ಈಗ ಸಾಧನೆ ಮಾಡುವುದನ್ನು ಮುಂದುವರಿಸೋಣ. ಮೊದಲಿಗೆ ವಕ್ರಾಸನ. ಬಲಗಾಲನ್ನು ಮೊಳಕಾಲಲ್ಲಿ ಮಡಿಸಿ, ಹಿಮ್ಮಡಿ ನೆಲದಲ್ಲಿರಲಿ, ಕಾಲ್ ತುದಿ ಮೇಲೆತ್ತಿ, ಎಡಗೈ ನಿಧಾನವಾಗಿ ಮೇಲೆತ್ತಿ, ಉಸಿರನ್ನು ತೆಗೆದುಕೊಂಡು ಕೈ ನೇರ ಮೇಲೆತ್ತಿ, ಉಸಿರನ್ನು ಹೊರಹಾಕುತ್ತಾ ನಿಮ್ಮ ಬಲಕ್ಕೆ ತಿರುಗಿ, ಎಡ ಕೈಯನ್ನು ಬಲಕಾಲಿನ ಹೊರಭಾಗದಲ್ಲಿ ಕೆಳಗಿಳಿಸಿ, ಎಡ ಕೈ ತುದಿಯಿಂದ ಬಲಕಾಲ್ ತುದಿಯನ್ನು ಹಿಡಿದುಕೊಳ್ಳಿ. ಬಲಗೈ ಸೊಂಟದಿಂದ ಅರ್ಧ ಮುಕ್ಕಾಲಡಿ ದೂರದಲ್ಲಿ ಅಂಗೈ ನೆಲಕ್ಕಿರಿಸಿ, ಬಲಕ್ಕೆ ತಿರುಗಿ ಬಲಭುಜದ ಕಡೆಗೆ ನೋಡುತ್ತಾ ಉಳಿದುಕೊಳ್ಳಿ. ಅರ್ಧ ಸ್ಥಿತಿ, ವಕ್ರಾಸನ. ಹೀಗೆ ಸೊಂಟವನ್ನು ತಿರುಗಿಸಿದಾಗ ಮಧುಮೇಹ ಸಮಸ್ಯೆ ಇರುವವರಿಗೆ ಪ್ಯಾಂಕ್ರಿಯಾಸ್ ಅಥವಾ ಮೇದೋಜೀರಕ ಗ್ರಂಥಿಗೆ ಒತ್ತಡ ಹೆಚ್ಚಾಗುವುದರ ಜೊತೆಗೆ ಹೊಟ್ಟೆಯ ಕರುಳುಗಳಿಗೆ, ಮೂತ್ರಪಿಂಡಕ್ಕೆ ಮತ್ತು ಗುಪ್ತಾಂಗಗಳಿಗೆ ಒತ್ತಡ ಹೆಚ್ಚಾಗಿ ಬೆನ್ನಿನ ಸೊಂಟದ ಭಾಗದಲ್ಲೂ ಕೂಡ ಮಾಂಸಖಂಡಗಳ, ಸ್ನಾಯುಗಳ, ನರಗಳ ಸೆಳೆತ ಮತ್ತು ಬೆನ್ನು ಮೂಳೆಯ ಒತ್ತಡ ನಿವಾರಣೆಯಾಗೋದ್ರ ಜೊತೆಗೆ ಮಧುಮೇಹ ಹತೋಟಿ ಮಾಡುವುದಕ್ಕೆ ಅತ್ಯುತ್ತಮ ಆಸನ ಮತ್ತು ಸರಳ ಆಸನವಾಗಿ ಪರಿಣಾಮವನ್ನು ಉಂಟು ಮಾಡುತ್ತೆ. ಕನಿಷ್ಠ ಅರ್ಧ ನಿಮಿಷ, 1 ನಿಮಿಷದ ಅವಧಿ, 2 ನಿಮಿಷ, 3 ನಿಮಿಷದ ಅವಧಿವರೆಗೂ ಸಾಧನೆಯನ್ನು ಮುಂದುವರಿಸಬಹುದು. ಹೀಗೆ ಸಾಧನೆ ಮಾಡುವಾಗ ಫ್ರಾಜನ್ ಶೋಲ್ಡರ್ ಇರುವವರು, ಲೋ ಬ್ಯಾಕ್ ಪೈನ್ ಇರುವವರು ಸ್ವಲ್ಪ ಹೊಂದಾಣಿಕೆ ಮಾಡಿಕೊಂಡು ಎಷ್ಟು ಸಾಧ್ಯವೋ ಅಷ್ಟು ಸುಲಭವಾಗಿ, ಸರಳವಾಗಿ ಅಭ್ಯಾಸ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು.
ಕತ್ತು ಭುಜ ಕೈಗಳಲ್ಲಿ ಅತಿಯಾದ ನೋವಿರುವವರು ನೋವು ನಿವಾರಣೆ ಆಗುವವರೆಗೂ ಇತರೆ ಅಭ್ಯಾಸಗಳಲ್ಲಿ ಸಾಧನೆಯನ್ನು ಮಾಡಿ ವಕ್ರಾಸನವನ್ನು ಚೆನ್ನಾಗಿ ಮಾಡುವುದಕ್ಕೆ ಪ್ರಯತ್ನವನ್ನು ಮಾಡಬಹುದು. ವಯಸ್ಕರು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅಭ್ಯಾಸವನ್ನು ಮಾಡ್ತಾ ಆಸನದಲ್ಲಿ ನಿಮ್ಮ ಸ್ಥಿತಿಯನ್ನು ಕಂಡುಕೊಳ್ಬೇಕು. ಮತ್ತೆ ನಿಧಾನವಾಗಿ ಕತ್ತನ್ನು ಮುಂದೆ ತಿರುಗಿಸಿ ನಿಧಾನವಾಗಿ ಎಡಗೈ ಮೇಲೆತ್ತಿ ಉಸಿರನ್ನು ತೆಗೆದುಕೊಂಡು ಕೈ ನೇರ ಮೇಲೆತ್ತಿ ಉಸಿರನ್ನು ಹೊರ ಹಾಕುತ್ತಾ ಕೈ ಕೆಳಗಿಳಿಸಿ ನಿಧಾನವಾಗಿ ಕಾಲನ್ನು ಹೊರಗೆ ಚಾಚಿ ವಿಶ್ರಾಂತಿ ಸ್ಥಿತಿ ಶಿಥಿಲ ದಂಡಾಸನದಲ್ಲಿ ಕುಳಿತುಕೊಳ್ಳಿ. ಅರ್ಧ ನಿಮಿಷದ ವಿಶ್ರಾಂತಿಯಾಗುವವರೆಗೂ ವಿರಾಮವನ್ನು ಪಡೆದುಕೊಂಡು ಮತ್ತೆ ಇನ್ನೂ ಒಂದು ಭಾಗದಲ್ಲಿ ಅಭ್ಯಾಸವನ್ನು ಮಾಡಬೇಕು. ವಕ್ರಾಸನ ಸ್ಥಿತಿ, ದಂಡಾಸನ, ಕಾಲುಗಳು ಜೊತೆಯಾಗಿರಲಿ, ಕೈಗಳು ದೇಹದ ಪಕ್ಕ, ಎಡಗಾಲನ್ನು ಮೊಳಕಾಲಲ್ಲಿ ಮಡಿಸಿ ಎಡಪಾದವನ್ನು ಮಂಡಿಯ ಸಮೀಪದಲ್ಲಿ ಹಿಮ್ಮಡಿ ನೆಲಕ್ಕೆ ಊರಿ ಕಾಲ್ ತುದಿ ಮೇಲೆತ್ತಿ ಬಲಗೈ ಮೇಲೆತ್ತಿ ಉಸಿರನ್ನು ತೆಗೆದುಕೊಂಡು ಕೈ ನೇರ ಮೇಲೆತ್ತಿ ಉಸಿರನ್ನು ಹೊರ ಹಾಕುತ್ತಾ ನಿಮ್ಮ ಎಡಕ್ಕೆ ತಿರುಗಿ ಬಲಗೈ ಎಡಗಾಲಿನ ಹೊರಭಾಗದಲ್ಲಿ ಬಲ ಕೈ ತುದಿಯಿಂದ ಎಡಕಾಲ್ ತುದಿಯನ್ನು ಹಿಡಿದುಕೊಳ್ಳಿ. ಎಡಗೈ ಬೆನ್ನಿನ ಸೊಂಟದ ಹಿಂಭಾಗದಲ್ಲಿ ಅರ್ಧ ಮುಕ್ಕಾಲೊಡಿ ದೂರದಲ್ಲಿರಿಸಿ ಹಿಂದೆ ಭುಜವನ್ನು ನೋಡುವಂತೆ ತಿರುಗಿ ಭುಜದ ನೇರಕ್ಕೆ ನೋಡುತ್ತಾ ಉಳಿದುಕೊಳ್ಳಿ. ಸೊಂಟ, ಬೆನ್ನು, ಕತ್ತು, ಭುಜ, ಕೈಗಳಲ್ಲಿ ಎಳೆತ, ಸೆಳೆತ, ಬಿಗಿತ, ಒತ್ತಡ, ಹೊಟ್ಟೆಯಲ್ಲಿ ತಿರುಚುವಿಕೆ, ಕಾಲುಗಳಲ್ಲಿ ತೊಡೆ, ಮೀನಖಂಡ, ಮಂಡಿಯಲ್ಲಿ ಸೆಳೆತ, ಹೀಗೆ ಉಂಟಾಗುವ ಒತ್ತಡವನ್ನು ಗಮನಿಸಿ ಶರೀರದ ಅರಿವು ಇರಬೇಕು. ಉಸಿರಿನ ಹತೋಟಿ ಮಾಡಬೇಕು. ಮನಸ್ಸಿನ ಏಕಾಗ್ರತೆ ಇರಬೇಕು. ಹಾಗೆ ಸಾಧನೆ ಮಾಡಿದಾಗ ಕೇವಲ ಮಧುಮೇಹ ಒಂದೇ ಅಲ್ಲ, ಮಧುಮೇಹದ ಜೊತೆಗೆ ಅನೇಕ ರೋಗಗಳಿಗೆ ಚಿಕಿತ್ಸೆಯನ್ನು ಮಾಡಿಕೊಳ್ಳಬಹುದು. ನಿತ್ಯವೂ ನಿರಂತರವೂ ಹೀಗೆ ಒಂದೊಂದು ಆಸನವನ್ನು ಅರ್ಧ ನಿಮಿಷ, 1 ನಿಮಿಷ, 2 ನಿಮಿಷ, 3 ನಿಮಿಷ ಅಭ್ಯಾಸ ಮಾಡ್ತಾ ಆರೋಗ್ಯವನ್ನು ಸುಧಾರಿಸಿಕೊಳ್ಳುವ ಪ್ರಯತ್ನದಲ್ಲಿ ಪ್ರತಿಯೊಬ್ಬರೂ ನಿತ್ಯ ಜೀವನದಲ್ಲಿ ಯೋಗ ಚಿಕಿತ್ಸೆಯನ್ನು ಬಳಸ್ಕೊಳ್ಬೇಕು. ನಿಧಾನವಾಗಿ ಕತ್ತನ್ನು ಮುಂದೆ ತಿರುಗಿಸಿ ನಿಧಾನವಾಗಿ ಬಲ ಕೈಯನ್ನು ಮೇಲೆತ್ತಿ ಉಸಿರನ್ನು ತೆಗೆದುಕೊಂಡು ಕೈ ನೇರ ಮೇಲೆತ್ತಿ ಉಸಿರನ್ನು ಹೊರ ಹಾಕುತ್ತಾ ಬಲಗೈ ಕೆಳಗಿಳಿಸಿ ನಿಧಾನವಾಗಿ ಎಡಗಾಲನ್ನು ಹೊರಗೆ ಚಾಚಿ ಕಾಲುಗಳನ್ನು ದೂರವಾಗಿಡಿ. ಕೈಗಳು ಬೆನ್ನ ಹಿಂದೆ ಅಂಗೈ ನೆಲಕ್ಕೆ ಊರಿ ತಲೆಯನ್ನು ಹಿಂದೆ ಅಥವಾ ಪಕ್ಕಕ್ಕೆ ವಾಲಿಸಿ ಕಣ್ಣು ಮುಚ್ಚಿ ವಿಶ್ರಾಂತಿ ಸ್ಥಿತಿಗೆ ಬನ್ನಿ. ವಿಶ್ರಾಂತಿ, ರಿಲ್ಯಾಕ್ಸ್. ವೀಕ್ಷಕರೇ, ನೋಡಿದ್ರಲ್ಲ, ಕಳೆದ 2 ಸಂಚಿಕೆಯಲ್ಲಿ ಮಧುಮೇಹ ಯೋಗ ಚಿಕಿತ್ಸೆ ಅಭ್ಯಾಸಗಳನ್ನು ನಿಮಗೆ ಪ್ರಸ್ತುತಿ ಮಾಡಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಮುಂದಿನ ಇನ್ನೊಂದು ಆರೋಗ್ಯ ಸಮಸ್ಯೆಗಾಗಿ ಯೋಗ ಚಿಕಿತ್ಸೆ ಅಭ್ಯಾಸಗಳನ್ನು ನಿಮ್ಮ ಮುಂದೆ ಪ್ರಸ್ತುತಿ ಮಾಡಲಿದ್ದೇವೆ. ಅಲ್ಲಿವರೆಗೂ ಆಯುಷ್ ವಾಹಿನಿಯ ಆರೋಗ್ಯ ಕಾರ್ಯಕ್ರಮಗಳನ್ನು ನೋಡ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.